ಹಲೋ ಗೈಸ್, ಇವತ್ತು ನಾನು ಹೋಗ್ತಿರೋದೆ ಮೈಸೂರಿಗೆ. ಅದು ನನ್ನ ಪ್ರಾಜೆಕ್ಟ್ ವೈವಾ ಅಟೆಂಡ್ ಮಾಡೋದಕ್ಕೆ. ದಿನ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ದಿರೋ ಈ ಬಸ್ಸಲ್ಲಿ ಇವತ್ತು ಕೂತ್ಕೊಳ್ಳೋಕ್ಕೂ ಜನ ಇಲ್ದಿರೋದು ನೋಡಿ ನಾನಂತೂ ಶಾಕ್ ಆದೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇದೇ ಶಾಕಲ್ಲಿ ನಾನು ಡಿಪಾರ್ಟ್ಮೆಂಟ್ ಎಂಟರ್ ಆಗ್ತಿದ್ದಂಗೆ ಇವರೆಲ್ಲ ಓದ್ತಾ ಇರೋದು ನೋಡಿ ಇನ್ನೂ ಶಾಕ್ ಆದೆ. ಈ ಶಾಕಲ್ಲೇ ನಾನು ಸ್ವಲ್ಪ ಓದೋಣ, ಪ್ರಿಪೇರ್ ಆಗೋಣ ಅಂತ ಪ್ರಿಪೇರ್ ಆಗ್ತಾ ಇದ್ದೆ. ಅಷ್ಟರಲ್ಲಿ ವೈವಾ ಸ್ಟಾರ್ಟ್ ಆಯಿತು. ಸೊ ನಮ್ಮ ಫಸ್ಟ್ ಕ್ಯಾಂಡಿಡೇಟ್ ಸಂಪತ್. ಫಸ್ಟ್ ಕ್ಯಾಂಡಿಡೇಟ್ ಹೋಗಿ ಅಟೆಂಡ್ ಮಾಡಿ ಅವರ ಎಕ್ಸ್ಪೀರಿಯನ್ಸ್ನ ಬಂದು ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾಯಿದ್ರು ಯಾವ ರೀತಿ ಇರುತ್ತೆ ಅಂತ. ಸರ್ ಫೋಕಸ್ ಮಾಡಿದ್ದೇನು ಅಂದರೆ ಕ್ಯಾಮಲ್ ಮಾಡೆಲ್ ಏನು, ಅದ್ರ ಮೀನಿಂಗ್ ಏನು ಅಂತ ಕೇಳಿದ್ರು. ಎಲ್ರಿಗೂ ಈ ಮಧ್ಯ ನಮ್ಮ ಗೈಡ್ ಕ್ಲಾಸಿಗೆ ಬಂದು ಎಲ್ಲರಿಗೂ ಸಹ ವೈವಾಗ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ನ ಅವ್ರು ನೋಡಿ ಒಂದು ಮಾತು ಹೇಳಿದ್ರು. ಅದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಅದಕ್ಕೋಸ್ಕರ ನಾನೇ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡಬೇಡ್ರಿ. ಯಾವತ್ತು ನಮ್ಮ ದೇಶ ಮುಂದುವರಿಯೋದು, ಯಾವತ್ತು ನಮ್ಮ ದೇಶ ಮುಂದುವರಿಯೋದು. ಸೊ ಒಂದಿಬ್ರು 3 ಜನ ಹೋದ್ಮೇಲೆ ನಮಗೆ ಸ್ವಲ್ಪ ಕೂಲ್ ಆದ್ವಿ, ಪರವಾಗಿಲ್ಲ ವೈವಾ ಅಟೆಂಡ್ ಮಾಡ್ಬೋದು ಅಂತ. ಅಲ್ಲಿ ಲಾಸ್ಟಿಗೆ ಹೋಗಿ ಫಸ್ಟು ಸೆಲ್ಫ್ ಇಂಟ್ರಡಕ್ಷನ್ ಮಾಡ್ಕೊಳಕ್ಕೆ ಹೇಳಿದ್ರು. ಅದಾದಮೇಲೆ ಹೆಂಗೆ ಯೂಸ್ ಆಗುತ್ತೆ ಕಾಮರ್ಸ್ ಎಜುಕೇಷನ್ ಅಂತ ಹೇಳಿದ್ರು. ಅದಾದಮೇಲೆ ಒಳ್ಳೆ ಕೆಲಸ ಹುಡುಕೊಳ್ಳಿ ಹೋಗಿ ಅಂತ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಅವರಿಗೆ ಆನ್ಸರ್ ಮಾಡ್ತಾರೆ ಅಂತ ಗೊತ್ತಿದ್ರು, ಅವ್ರು ಜಾಸ್ತಿ ಏನು ಕೇಳಲ್ಲ. ಸರ್ ಗೊತ್ತು ನಾನು ಬುದ್ಧಿವಂತೆ ಅಂತ. ಶ್ರದ್ಧೆ, ಶಿಸ್ತು, ಭಕ್ತಿಗೋಸ್ಕರ ಹೆಸರುವಾಸಿ ಹಾಕಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. ಸರ್ ಗೊತ್ತು ನಾನು ಬುದ್ಧಿವಂತ ಅಂತ. ನೆಕ್ಸಸ್ ಮಾಲಿಗೆ ಬರ್ತೀನಿ ಅಂದ್ರೆ ನಾನು ಬುದ್ಧಿವಂತ ಅಂತ ಗೊತ್ತು. ಬಟ್ ದುರಾದೃಷ್ಟ ಏನಂತಂದರೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕ್ವಶನ್ಸ್ ಕೇಳಿ ಸರ್ ನನಗೆ ಹೆವಿ ಕ್ವಶನ್ಸ್ ಕೇಳಿಬಿಟ್ರು. ಅದೇ ಸೈಕಲ್ಲಿ ಈಚೆ ಬಂದೆ. ಈಚೆ ಬರೋದಕ್ಕೂ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಲಾಸ್ಟ್ ಡೇ ಅಂತ ಅವರ ಶರ್ಟಲ್ಲೆಲ್ಲ ಒಪಿನಿಯನ್ ಬರ್ಸ್ಕೊತಾ ಇದ್ರು. ಆ್ಯಂಡ್ ಸ್ವಲ್ಪ ಜನ ರೀಲ್ಸ್ ಮಾಡ್ತಾಯಿದ್ರು. ಇದರಲ್ಲಿ ನಾವು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಪ್ರಾಜೆಕ್ಟ್ ಎಲ್ಲ ಇಟ್ಕೊಂಡು 1-2 ರೀಲ್ಸ್ ಮಾಡಿ ಅಲ್ಲಿದ್ದಿದ್ದು ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ಕೊಂಡು ಹಾಗೆ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ನಮಗೋಸ್ಕರ ಲಾಸ್ಟ್ ಡೇ ಅಂತ ಅವರೇ ಹ್ಯಾಂಡ್ ಮೇಡ್ ಲೆಟರ್ ಮಾಡಿದರು. ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಹೊರಟಿದ್ದೆ ತಿನ್ನೋದಕ್ಕೆ. ಯಾಕಂದರೆ ಆಲ್ರೆಡಿ ಟೈಮ್ 1 o'clock ಮೇಲಾಗಿತ್ತು. ಬಂದಾಗ ಮಾಡಲ್ಲ. ಏನು ಬಂದಾಗ ನಾನು ಕಾಣಿಸ್ತೀನಿ. ಸೊ ತಿನ್ಕೊಂಡು ಮತ್ತೆ ರಿಟರ್ನ್ ಬರಬೇಕಾದ್ರೆ ದೀಪಕ್ ಸರ್ ಫೇವ್ ಪೆಟ್ನ ನೋಡಿದ್ವಿ. ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ ದೀಪಕ್ ಸರ್ ಫೇವ್ ಪೆಟ್ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಕ್ಸಿಟ್ ಆದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.